ಶ್ರೀಲಂಕಾ ಬಳಿ ಅಮೆರಿಕದ ಜಲಾಂತರ್ಗಾಮಿ ದಾಳಿಯನ್ನ ನಡೆಸಿರುವಂತದ್ದು. ಅಮೆರಿಕದ ದಾಳಿಗೊಳಗಾದ ಇರಾನ್ ಯುದ್ಧ ನೌಕೆ. ಶ್ರೀಲಂಕಾ ಬಳಿ ಅಮೆರಿಕದ ಜಲಾಂತರ್ಗಾಮಿ ದಾಳಿ. ಅಮೆರಿಕದ ದಾಳಿಗೊಳಗಾದ ಇರಾನ್ ಯುದ್ಧ ನೌಕೆ. ಇರಾನ್ನ ಯುದ್ಧ ನೌಕೆ ಐರಿಸ್ ದೇನಾ ಮುಳುಗಡೆ. ನೌಕೆ ಮುಳುಗಿದ್ದರಿಂದ 148 ನಾವಿಕರು ನಾಪತ್ತೆಯಾಗಿದ್ದಾರೆ. ಗಂಟೆಯಲ್ಲಿ 78 ಮಂದಿಗೆ ಗಾಯ, 32 ಸಿಬ್ಬಂದಿ ರಕ್ಷಣೆ. ನಾಪತ್ತೆಯಾದವರಿಗಾಗಿ ರಕ್ಷಣಾ ಪಡೆಯಿಂದ ಶೋಧ ಕಾರ್ಯ. ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಮಿಲನ್ 2026 ನೌಕೆ ಇರಾನ್ಗೆ ವಾಪಸ್ ಆಗುತ್ತಿದ್ದಾಗ ಮುಳುಗಡೆಯಾದ ನೌಕೆ. ಡ್ರೋನ್ ಮೂಲಕ ರಾಸ್ ತನೂರಾ ಬಳಿ ನಡೆದಂತಹ ದಾಳಿಯಲ್ಲಿ ನೌಕೆಗೆ ಯಾವುದೇ ಹಾನಿಯಾಗಿಲ್ಲವೆಂದು ವರದಿ. ಶ್ರೀಲಂಕಾ ಬಳಿ ಅಮೆರಿಕದ ಜಲಾಂತರ್ಗಾಮಿ ದಾಳಿ ನಡೆದಿರುವಂತದ್ದು. ನೋಡಿ, ಎಲ್ಲಾ ಕಡೆ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದೆ ಒಂದ್ ದೇಶ ಇನ್ನೊಂದು ದೇಶವನ್ನ. ಅಂದ್ರೆ ಇಲ್ಲಿ ಮತ್ತೊಂದು ನಾನು ಮತ್ತೆ ಅದನ್ನ ರಿಪೀಟ್ ಮಾಡೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಮೆರಿಕ ಇರಾನ್ನಲ್ಲಿರುವಂತ ಒಂದೊಂದು ಏನು ಕಟ್ಟಡಗಳಾಗಿರ್ಬೋದು, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತ ಒಂದು ನಿಯೋಜನೆಯನ್ನ ಮಾಡ್ಕೊಂಡಿದೆ ಇರಾನ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾಗೆ ಪಕ್ಕಾ ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ ಅಮೆರಿಕ ಇವರ ಕಟ್ಟಡಗಳಿಗಾಗಿರ್ಬೋದು, ಇವರ ಒಂದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು ಸಹಾಯವನ್ನ ಮಾಡಿದೆ ಮತ್ತು ನಿರ್ಮಿಸಿ ಕೊಟ್ಟಿರುವಂತದ್ದು ಅಮೆರಿಕ. ಸೊ ಹೀಗಾಗಿ ಇರಾನ್ ಮತ್ತು ಅಮೆರಿಕ ಸಂಬಂಧ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಅಮೆರಿಕ ಸಾಕಷ್ಟು ರೀತಿಯಾದಂಥ ಅನುಕೂಲಗಳನ್ನ ಮಾಡಿಕೊಟ್ಟಿದೆ. ಯಾಕಂದ್ರೆ ಅಮೆರಿಕಾಗೂ ಕೂಡ ಇರಾನ್ನಿಂದ ಲಾಭ ಇತ್ತು. ಅಲ್ಲಿ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಾಯ ಬರಬೇಕಾಗಿತ್ತು, ಇನ್ನು ತೈಲ ಅಲ್ಲಿ ಬೇಕಾಗಿತ್ತು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಅಮೆರಿಕ ತುಂಬಾ ಸಹಾಯವನ್ನ ಮಾಡಿದೆ. ಇದನ್ನ ಮುಂದಿಟ್ಕೊಂಡು ಅಮೆರಿಕ ಸೊ ಅದೇ ಒಂದು ಪ್ಲಾನಿಂಗ್ಸ್ಗಳ ಮೇಲೆಗೆ ದಾಳಿಯನ್ನ ನಡೆಸ್ತಾ ಇದೆ. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ದಾಳಿ ಮಾಡಿಸ್ಬೇಕನ್ನುವಂಥ ಪಕ್ಕಾ ಇನ್ಫಾರ್ಮೇಶನ್ ಮೇರೆಗೆ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಈಗ ನೌಕೆ ಅಂದ್ರೆ ಇರಾನ್ನ ಯುದ್ಧ ನೌಕೆ ಐರಿಸ್ ದೇನಾ ಮುಳುಗಡೆ ಆಗಿರುವಂಥದ್ದು. ನೌಕೆ ಮುಳುಗಿದ್ದರಿಂದ 148 ನಾವಿಕರು ಅಲ್ಲಿ ನಾಪತ್ತೆ ಆಗಿದ್ದಾರೆ. ಘಟನೆಯಲ್ಲಿ 78 ಮಂದಿಗೆ ಗಾಯ ಆದರೆ 32 ಸಿಬ್ಬಂದಿಯ ರಕ್ಷಣೆಯನ್ನ ಮಾಡಲಾಗುತ್ತೆ. ನಾಪತ್ತೆಯಾದವರ ಬಗ್ಗೆ ರಕ್ಷಣಾ ಪಡೆಯಿಂದ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಮಿಲನ್ 2026 ಅನ್ನುವಂತಹ ನೌಕೆ ಮುಳುಗಡೆ ಆಗಿರುವಂಥದ್ದು. ಇರಾನ್ಗೆ ವಾಪಸ್ ಆಗುತ್ತಿದ್ದಾಗ ಮುಳುಗಡೆಯಾಗಿರುವಂತಹ ನೌಕೆ. ಡ್ರೋನ್ ಮೂಲಕ ರಾಸ್ ತನೂರಾ ಬಳಿ ದಾಳಿಯನ್ನು ನಡೆಸಲಾಯಿತು. ಈ ದಾಳಿಯಲ್ಲಿ ಇದೀಗ ನೌಕೆ ಮುಳುಗಡೆಯಾಗಿದೆ ಅಂತ ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಮಿಲನ್ 2026 ಅನ್ನುವಂತಹ ನೌಕೆ ಮುಳುಗಡೆ ಆಗಿದೆ. 148 ನಾವಿಕರು ನಾಪತ್ತೆ ಆಗಿದ್ದಾರಂತೆ. ಇನ್ನು ಅದರಲ್ಲಿ ಘಟನೆಯಲ್ಲಿ 78 ಮಂದಿಗೆ ಗಾಯ ಆದರೆ 32 ಸಿಬ್ಬಂದಿಗಳನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ದಾಳಿಯಲ್ಲಿ ನೌಕೆಗೆ ಯಾವುದೇ ಹಾನಿ ಆಗಿಲ್ಲವೆಂದು ವರದಿ ಬಂದಿರುವಂಥದ್ದು. ಡ್ರೋನ್ ಮೂಲಕ ರಾಸ್ ತನೂರಾ ಬಳಿ ಘಟನೆ ನಡೆದಿರುವಂಥದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಟಾರ್ಗೆಟ್ ಮಾಡಿ ಹೊಡಿಬೇಕು ಆ ರೀತಿಯಲ್ಲೆಲ್ಲ ಇರಾನ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು ಪ್ಲಾನ್ ಅನ್ನ ರೂಪಿಸ್ಕೊಂಡಿರುವಂಥದ್ದು.